ನಿಗೂಢ ಅಜ್ಜ. ನನಗೂ ನನ್ನ ಕಸಿನ್ಗೂ ದೆವ್ವದ ಕತೆ ಕೇಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವತ್ತು ಯಾವುದೋ ಒಂದು ಸಂಭ್ರಮಕ್ಕೆ ನಾವು ಎಲ್ಲರೂ ಒಟ್ಟಾಗಿದ್ವಿ. ರಾತ್ರಿ 11 ಗಂಟೆ ಸಮೀಪಿಸಿತ್ತು. ನಾವು ನಮ್ಮ ಅಣ್ಣನೊಬ್ಬನಿಗೆ ದೆವ್ವದ ಕತೆ ಹೇಳಲು ಪೀಡಿಸುತ್ತಿದ್ವಿ. ಅವನು ಕೂಡ ನಮ್ಮ ಹಠಕ್ಕೆ ಸೋತು ಆ ಊರಲ್ಲೇ ನಡೆದ ಅವನ ಸ್ನೇಹಿತರಿಗಾದ ನೈಜ ಅನುಭವವನ್ನು ಹೇಳುವುದಾಗಿ ನಮಗೆ ಹೇಳಿದ. ನಮ್ಮೂರು ಉಡುಪಿ ಜಿಲ್ಲೆಯ ಮಲ್ಪೆಯ ಸಮೀಪದ ತೊಟ್ಟಂ ಎಂಬ ಗ್ರಾಮ. ಮಲ್ಪೆ ಬೀಚ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಲ್ಲಿಂದ ಉತ್ತರಕ್ಕೆ ಸಾಗಿದರೆ ತೊಟ್ಟಂ ಬೀಚ್ ಸಿಗುತ್ತೆ. ತೊಟ್ಟಂ ಬೀಚ್ನಲ್ಲಿ ಕಡಲು ಮತ್ತು ಹೊಳೆಯೊಂದು ಸೇರುವ ಜಾಗವಿದೆ. ಅದಕ್ಕೆ ನಾವು ಪೊಟ್ಟೆಲ್ಲ ಅಂತ ಕರೀತೇವೆ. ಅದಕ್ಕೆ ಆ ಹೆಸರು ಹೇಗೆ ಬಂತು ಅದು ಈಗ ಮುಖ್ಯವಲ್ಲ. ನಾನು ಈಗ ಹೇಳಲು ಹೊರಟಿರುವ ಕತೆ ಆ ಹೊಳೆಯ ಮೇಲೆ ಬಡಾನಿಡಿಯೂರು ತೊಟ್ಟಂನಲ್ಲಿ, ಅಂದರೆ ಉತ್ತರ ತೊಟ್ಟಂ ನಿಂತದ್ದ ಸೇತುವೆಯಲ್ಲಿ ನಡೆದ ಒಂದು ನಿಗೂಢ ಘಟನೆಯ ಕುರಿತಾಗಿ. ಆ ಸೇತುವೆ ಬಹಳ ಚಿಕ್ಕದಾಗಿತ್ತು. ಅದರಲ್ಲಿ ಏಕಕಾಲಕ್ಕೆ 2 ಬೃಹದಾಕಾರವಾದ ವಾಹನಗಳಾಗಲಿ ಒಂದು ಚಿಕ್ಕ ಇನ್ನೊಂದು ಬೃಹತ್ ವಾಹನವಾಗಲಿ ಚಲಿಸಲಾಗುತ್ತಿರಲಿಲ್ಲ. ನವರಾತ್ರಿ ಸಂದರ್ಭಕ್ಕೆ ಅದರಾಚೆ ಸ್ವಲ್ಪ ದೂರದಲ್ಲಿ ಇದ್ದ ದುರ್ಗಾ ಗುಡಿಗೆ ಹೋಗುವಾಗ ಒಂದು ವೇಳೆ ಬಸ್ ಬರುತ್ತಿದ್ದರೆ ನಾವು ಬಸ್ ಹೋಗುವವರೆಗೂ ಅಲ್ಲೇ ನಿಂತು ಮತ್ತೆ ಹೋಗುವುದು ಅನಿವಾರ್ಯವಾಗಿತ್ತು. ಆ ಚಿಕ್ಕ ಸೇತುವೆಯ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಚರ್ಚೆಯಾಗಿ ಇಂದು ಅದರ ಅಗಲವನ್ನು ಹೆಚ್ಚಿಸಲಾಗಿದೆ. ಆದರೆ ಈ ಘಟನೆ ಅದು ಚಿಕ್ಕದಾಗಿ ಇದ್ದ ಸಮಯದಲ್ಲಿ ನಡೆದಿತ್ತು. ಅದೊಂದು ಅರೆ ಹುಣ್ಣಿಮೆಯ ರಾತ್ರಿ. ನನ್ನ ಅಣ್ಣನ 3 ಏಳುತರು ಬಡಕೈ, ಅಂದರೆ ಉತ್ತರ ತೊಟ್ಟಮಿನಿಂದ ಬರುತ್ತಿದ್ದರು. ಉತ್ತರ ತೊಟ್ಟಮಿಗೆ ಯಾವುದೋ ಕೆಲಸದ ನಿಮಿತ್ತ ಹೋದವರು ರಾತ್ರಿ 11ರ ಮೇಲೆ ಆ ಜಾಗದಿಂದ ಬರುತ್ತಿದ್ದರಂತೆ. ಉತ್ತರದಿಂದ ದಕ್ಷಿಣದತ್ತ ಪ್ರಯಾಣಿಸುತ್ತಿದ್ದ ಅವರಿಗೆ ಆ ಸೇತುವೆ ಸಮೀಪಿಸುತ್ತಿದ್ದಂತೆ ಯಾರೋ ಆ ಸೇತುವೆಯ ಕೆಳಗಿರುವ ಹೊಳೆಗೆ ಒಂಥರ ವಿಚಿತ್ರವಾಗಿ ಪದೇ ಪದೇ ಗಾಳ ಹಾಕಿ ಆ ಗಾಳವನ್ನು ಎಳೆಯುತ್ತಿರುವಂತೆ ಕಾಣಿಸಿದಂತೆ.